ಅಯ್ಯ ಬಂದ್ರೆ ನನ್ಮಿ ಟೈಮ್ ಆಯ್ತೈತೆ ಹೊಲಕ್ಕೆ ಬೀಜಗಳಾಕ್ಬೇಕು ಬಿರ್ಬಿರ್ನೆ ಬರ್ರಿ ಏನು ಎತ್ತ ಅಂತ ನೋಡಿದಿಲ್ಲ ಏನಿಲ್ಲ ಅಬ್ಬಬ್ಬಬ್ಬ ಅವಾಗ ಏನಾದ್ರು ಕಡಿಮೆ ಗದ್ದೆ ಇತ್ತು ಅವನೊಬ್ಬನೇ ನಿಭಾಯಿಸ್ಕೊಂಡು ಹೋಯ್ತಿದ್ದ ಇವಾಗ 5 ಎಕರೆ ತಗೊಂಡು ನೀವು ಕಣ್ರೆ ಬರ್ರೆ ಅದ್ರಲ್ಲೂ ನಾವು ಸಂಪಾದನೆ ಮಾಡಿದ್ರೆ ಬಿರ್ಬಿರ್ನೆ ಸಾಲ ತೀರ್ಸಕ್ಕಾದ್ದು ನಿಮ್ಗೇನ್ ತಲೆಲಿ ಬುದ್ಧಿ ಆಯ್ತಾ ಅಥವಾ ಲದ್ದಿ ಆಯ್ತಾ ಯಪ್ಪ ಆ ಗೌಡ್ತಿ ಮಗನ ಸಾಲನ ಬಿರ್ಬಿರ್ನೆ ಸಾಲ ತೀರಿಸ್ಬಿಟ್ಟತೆಗೆ ನೆಮ್ಮದಿಯಾಗೆ ನಾವು ಇನ್ನೂ ಈಗ 5 ಎಕರೆ ತಗೊಂಡಿದ್ವಿ ನಮ್ಮ ಹತ್ರ ಬೇರೆ 3 ಎಕರೆ ಇತ್ತು ಎಂಟಾಯ್ತು ಆಮೇಲೆ 8 18 ಆಯ್ತದೆ 18 108 ಆಗುತ್ತೆ ಅಬ್ಬಬ್ಬಾ ಅವಾಗ ನಾವು ಕೋಟಿ ಆದೇಶ್ವರ ಆಗ್ಬಿಡ್ತೀವಿ ನನಗಂತೂ ಸಾನೇ ಖುಷಿ ಆಯ್ತೈತಪ್ಪ ಬಿರ್ಬಿರ್ನೆ ಆ ಮುಟ್ಟಾಳಂದ ದುಡ್ಡು ಕೊಟ್ಬಿಟ್ಟು ನೆಮ್ಮದಿಯಾಗಿ ಉಸಿರು ಆಡ್ಬೋದು ಕಣಪ್ಪ ಬಿರ್ನೆ ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಸಾಕಾಗೋಯ್ತು ಈ ಮದುವೆ ಆಗಿದ್ವಿ ಎಲ್ಲ ಮುಗೀತು ಇನ್ಯಾ ಮದುವೆ ಬಂದ್ರೆ ಏನಂತೆ ಮೊದಲು ಗದ್ದೆ ತೋಟ ನೆಮ್ಮದಿಯಾಗಿ ನೋಡ್ಕೋಬೇಕು ಅದಿದ್ರೆ ನಮ್ಮ ಹೊಟ್ಟೆ ಅದಿದ್ರೇ ಸಾಲ ತೀರ್ಸೋಕ್ಕಾಗೋದು ಅಬ್ಬಬ್ಬಬ್ಬಬ್ಬ ಆಮೇಲೆ ಏನು ನಾವು ಸಾಲ ಗೀಲ ತೀರ್ಸಿಲ್ಲ ಅಂದರೆ ವಾಪಸ್ಸು ಗದ್ದೆಗಿದೆ ಅಂತ ನಾ ಮುಡಿಕೊಂಡ್ಬಿಡ್ತಾನಪ್ಪೋ ಪಾಪ ನಮ್ಮ ಐದ ಗಂಡು ಪಾಟಿ ಅಂತ ಸಾಲ ತೀರ್ಸೋಕ್ಕದ್ದು ಒಬ್ಬಗೆ ಇದ್ರೆ 3 ಜನ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ನೋರು ನಾವು ಅದರಲ್ಲಂತೂ ನನಗಂತೂ ಟೈಮ್ಗೂ ಗಳಿಗೂ ಇಲ್ಲ ಅಂದರೆ ಆಟೆಯ ರುಚಿಯಾಗಿ ಕೇಳ್ತೀನಿ ಒಂದೊತ್ತು ಪಲ್ಯ ಒಂದೊತ್ತು ಬಜ್ಜಿ ಇನ್ನೊಂದೊತ್ತು ಗೊಜ್ಜು ಅದು ಇದು ಅಂತ ಹೇಳಿ ಚೆನ್ನಾಗಿ ಮಾಡ್ತಾ ಇದ್ದಿ ಚೆನ್ನಾಗಿ ತಿಂತಾ ಇದ್ರೇನೆ ಸರಿ ನಮ್ಗಂತೂ ಹುಳಿ ಕಾಳು ಪಲ್ಯ ಹೆಸರು ಬೇಳೆ ಅದು ಇದು ಅಂತ ಪಲ್ಯಗಳು ಮಾಡಿಸ್ಕೊಂಡು ಚೆನ್ನಾಗಿ ತಿಂತಿದ್ರೇನೆ ಸರಿ ಕೈಕಾಲು ಗಟ್ಟಿ ಬರ್ತೈತೆ ಇಲ್ಲಾಂದ್ರೆ ಬತ್ತವಾವು ಬರೋಕ್ಕಿಲ್ಲ ಏನು ನೀವು ಹುಡುಗಿರು ಕೂಗ್ತಾ ಇದ್ರು ಏನು ಒಂದು ಸೊಟ್ಟಕ್ಕೆ ಉಸಿರು ಇಲ್ಲ ಪಸರು ಇಲ್ಲ ಚಿತ್ರಲೇಖ ನೋಡೆ ಬಿರ್ನೆ ನಿಮ್ಮ ಅತ್ತೆನ ಕರ್ಕೊಂಡು ಹೊಂಟು ಬರೇ ಅಯ್ಯಯ್ಯ ಈ ವಜ್ಜಿ ಯಾಕಾದ್ರೂ ಹಿಂಗೆ ಕಾವು ಅಂತಿರ್ತಾಳ ನಿಂದೇಗಿರೋದೇ ಇಲ್ಲ ನನಗೂ ಗೊತ್ತಿಲ್ವಾ ಹೊಲಕ್ಕೆ ಬೀಜಗಳಾಕ್ಬೇಕು ಅಂತ ಅಯ್ಯ ನಮ್ಗೇನು ಗೊತ್ತಿಲ್ಲ ಇವಳೊಬ್ಳೆ ಮಾಡೋಂಗೆ ಬಿಲ್ಡಪ್ ಕೊಡ್ತಾಳೆ ಯಾವಾಗಲೂ ಆ ಕೆಲಸ ಈ ಕೆಲಸ ಅಂತ ಬರೀ ಕುತ್ತಿ ಜಾಗದಲ್ಲಿ ಮಣ್ಮಣ ಆಯ್ಸೋದು ಅದೇ ಕೆಲಸನ ಮಾಡ್ಕೊಡು ಅಂದರೆ ಮಾಡ್ಕೊಡಕ್ಕಾಗಲ್ಲ ಎಲ್ಲ ನಾವು ಮಾಡ್ತಾ ಇರ್ತೀವಿ ಅಂಥದ್ರಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ ನಮಗೂ ಟೈಮ್ ಐತೈತೆ ಅಂತ ಗೊತ್ತೈತೆ ಉಣ್ಣದ್ ಬೇಡವಾ ನಾವು ಚಿತ್ರಲೇಖ ಇನ್ನು ತಿಂದಿಲ್ವವ ತಿನ್ಕೊಳವ ಬಿರ್ಬಿರ್ನೆ ಅವಳಾಲೆ ನಮ್ಮವ್ವ ತಾಯಿ ಈಚೆಗಡೆ ಕುತ್ಕೊಂಡು ಮಣ್ಮಣ ಅಂತ ಬಡಬಡಾಯಿಸ್ತವಳಲ್ಲ ಅಥವಾ ನೀವು ಒಂಚೂರು ಹೇಳಿ ಏನಾದ್ರೂ ಒಂಚೂರು ಬೇಗ ತಿನ್ಕೊ ಬಂದ್ಬಿಡ್ತೀನಿ ಬೇಗ ತಿನ್ನೋಕ್ಕೂ ಆಗಲ್ತೆ ನನಗೆ ನೀವು ಹೋಗಿ ಅತ್ತವ ನೀನು ಒಂಚೂರು ಮಾತಾಡ್ತಾರೆ ನಾನು ಅಷ್ಟು ತಿನ್ಕೊ ಬಂದ್ಬಿಡ್ತೀನಿ ನಿಧಾನ ನಾನು ಹೋಗಿ ಹೇಳ್ತೀನಿ ತಕೋ ನಮ್ಮವ್ವ ಒಬ್ಳು ಹೊಟ್ಟೆ ತುಂಬ ನಿಮ್ಗೆ ತಿನ್ನೋಕ್ಕೂ ಬಿಡಲ್ಲ ಮಾಡ್ಕೊ ಬಿಡಲ್ಲ ಟೈಮ್ ಆಯಿತು ಏನು ಯಾರಿಗೂ ಗೊತ್ತಿಲ್ಲದೆ ಇರೋ ಟೈಮು ಲೈ ಬತ್ತೀರಾಯ್ತು ಇಲ್ವಮ್ಮಿ ಏನು ವೈಕ್ಲು ಅಬ್ಬಬ್ಬಬ್ಬಬ್ಬಾ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳಕ್ಕೆ ಈ 10 ಗಂಟೆ ಮಾಡ್ತಿರಲ್ಲ ಇನ್ನು ಕೂಲಿಯವ್ರು ಬಂದರೆ ಆಟಿಗೆ ನಿಮ್ಮ ನೋಡ್ಕೊಂಡೆ ಬುದ್ಧಿ ಕಲಿಬೇಕು ಅವರು ಖಂಡಿತ ಕಲಿತಾರೆ ಬಿಡತೆಗೆ ನಿಮ್ಗೇನಾದ್ರು ಜ್ಞಾನ ಮಾನ ಇದ್ದ ನಿಮಗೆ ಇರವ ಸಾಕು ಕಂಡಿವ್ನಿ ಆಟೋದಿಂದ ಅರ್ಚ್ಕೊತಾನೆ ಇದೆಯಾ ಬಂದೇ ಇರು ಏನವ ನಿಂದು ಒಂದೇ ಸಮನೆ ಅವೆಣ್ಣು ಊಟ ಮಾಡಕ್ಕಿಲ್ವೇ ಅಲ್ಲಿಗೆ ಹೋದ್ಮೇಲೆ ಮಧ್ಯಾಹ್ನಕ್ಕೆ ಎಷ್ಟೊತ್ತಾಗುತ್ತೋ ಏನು ಕತೆನೋ ಹೊಟ್ಟೆ ತುಂಬ ತಿನ್ಲಿಗಿರು ಶಕ್ತಿ ಬಿಡ್ವೆ ಏನವಿ 1 ಗಂಟೆ ಕುತ್ಕೊ ತಿನ್ಬೇಕಾ ನಾನು ನೋಡು 5 ನಿಮಿಷ ಆಗಕ್ಕಿಲ್ಲ ತಟ್ಟೆನೇ ಖಾಲಿ ಹೋಗಿರ್ತದೆ ಅಷ್ಟು ಬೇಗ ತಿನ್ಕೊಂಡು ಎದ್ನೋ ಬಿದ್ನೋ ಅಂತ ಹೊಂಟು ಬರಲ್ವೇ ನಾನು ಸುಮ್ಕಿರವ ಅವೆನ್ನು ನೀನು ಊಟ ಮಾಡಕ್ ಮುಂಚೆ ಯಾವ ಪಾಟಿ ಕೆಲಸ ಮಾಡಿತ್ತು ತಿರ್ಗಾ ನೀವು ಊಟ ಮಾಡಾದ್ಮೇಲೆ ನನಗೆ ಹಾಕೊಟ್ಟು ತಾನು ಹಾಕೊಂಡು ಪಾತ್ರೆ ಗೀತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಹಾಕೋ ಕೂತ್ಕೊಂಡು ಉಂಟೈತೆ ನೀನೊಬ್ಳು ನಿಂದನ್ ಮೂಗನ್ ಯಾರಿಗೆ ನೋಡ್ಬೇಡ ಬೈಲಿ ಹಂಗಾರೆ ಕೆಲಸ ಮಾಡಬಲ್ಲಿ ಗೊತ್ತಾಯ್ತದೆ ಸೊಸೆಗೆ ಏನು ಬೈಯಕ್ಕಿಲ್ಲ ಹೊಂಟು ಬಂದ್ಬಿಡ್ತಾಳ ಅತ್ತವ ಸುಮ್ಮನೆ ಬಾರಮಿ ನಾನು ಮಾಡಿದ್ರೆ ಕೆಲಸಗಳ ನೀವು ಮಾಡ್ತಿರೋದು ಏನನ್ ಮಾಡಕ್ಕೆ ಇಲ್ಲ ಕುತ್ಕೊಂಡು 3 ಹೊತ್ತು ತಿನ್ನೋ ಥರ ಮಾತಾಡ್ತಿರೋದು ನೋಡು ಇನ್ನೇನು ಮಾಡಿ 3 ಹೊತ್ತು ಕುತ್ಕೊಳ್ಳೋದು ಅವ್ರ ಬಗ್ಗೆ ಮಾತಾಡೋದು ಅದನ್ನು ನಾನು ಯಾರ ಬಗ್ಗೆ ಹೇಳ್ತು ಅಂದರೆ ಅಷ್ಟೇ ಸಂಜೆವರೆಗೂ ಅದನ್ನೇ ಇಟ್ಕೊಂಡು ನಾನೇ ಸಮಾಧಾನ ಮಾಡಿ ನಾನೇ ತುತ್ತು ಹಾಕೊಡ್ಬೇಕಾಯ್ತೈತಿ ಯಾವ್ದು ಬೇಕು ಸುಮ್ಮನೆ ತಲೆನೋವು ಹೇಳಮಿ ಹೇಳು ಅದೇನು ಗೊಣಗೊಣ ಮಣಮಣ ಅಂತಿದ್ದೀರ ನೀನು 3 ಹೊತ್ತು ಕುತ್ಕೊಂಡು ಜಮ್ ಅಂತ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ಏನು ತಿನ್ನೋರ್ ಥರ ಮಾತಾಡ್ತಿದ್ಯಾ ಏನು ಕೆಲಸ ಮಾಡ್ತೀವಿ ನಾನು ಬಿಡವ ಸಾಕು ನೀನು ಮಾಡ್ತೀಯ ಅವಳು ಮಾಡ್ತಾಳೆ ಅವಳು ವಯಸ್ಸಿರ್ತಕ್ಕಂಥ ಅವಳು ಮಾಡ್ತಾಳೆ ನೀನು ವಯಸ್ಸಿರ್ತಕ್ಕಂಥ ನೀನು ಮಾಡ್ತೀಯ ಅದಕ್ಕೆ ಯಾಕೆ ಸುಮ್ಮನೆ ಇರು ಸುಮ್ಮನೆ ಕಿರ್ಚಿ ಇವಾಗಲೇ ಗಂಟಲು ನೋವು ಮಾಡ್ಕೊಂಡ್ರೆ ಅಲ್ಲಿ ಗದ್ದೆ ತಕ್ಕ ಹೋದ್ಮೇಲೆ ಕೆಲಸ ಯಾರು ಮಾಡೋರು ನೀನು ಮೊದಲವರು ಕೂಲಿಯವ್ರನ್ನ ಕರಿಬೇಡ ಮಾಡಬೇಡ ಅಂತ ಹೇಳಿದ್ಯೆ ನಾವಿರೋರು ಸಾಕು ನಾವೇ ಮಾಡ್ಕೊಳ್ಳೋಣ ಅಂತಲೂ ಬೇರೆ ಹೇಳಿದ್ಯೆ ನೀನು ಕಿರ್ಚಿ ಇದು ಮಾಡಿದ್ರೆ ಆಟೆಯ ಆ ಗದ್ದೆ ತಕ್ಕ ಹೋದ್ಮೇಲೆ ಉಸಿರು ಬರಕಿಲ್ಲ ನಮ್ಮದು ಹೌದಲ್ವಾ ಇಲ್ಲೇ ಕಿರ್ಚಿ ಹೋದ್ರೆ ಗಂಟೆ ಏನಾಗ್ಬೇಡ ಬಡ ಸುಮ್ಮನೀರು ಆಮೇಲೆ ಕೆಲಸ ಮಾಡಕ್ಕೆ ಹೋದ್ರೆ ಈ ಬಿಸಿಲು ಜಾಸ್ತಿ ಬರ್ತದೆ ಮಳೆ ಬೇರೆ ಸೊಯ್ ಅಂತ ಬಂದ್ಬಿಡ್ತದೆ ಹೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಬಿಸಿಲು ಅದ್ರ ತಕ್ಕಂತೆ ದಗ ಅಂತ ಉರಿತೈತೆ ಮಳೆ ಯಾವಾಗ ಬರ್ತದೋ ಬಿಸಿಲು ಯಾವಾಗ ಬರ್ತದೋ ಗೊತ್ತಿಲ್ಲ ಒಡ್ಡಾಗೆ ಬೀಜ ನೀಟಾಗೆ ಫಲ ಕೊಟ್ಬಿಟ್ರೆ ನಂಗೆ ಆಟಿಗೆ ಸಾಕು ಸರಿಯವ ನೀನು ಮುಂದಕ್ಕೆ ಹೋಯ್ತಾರು ನಾವು ಹಿಂದೆ ಬತ್ವಿ ಸರಿ ನಾ ಚೀಲ ಎತ್ಕೊಂಡು ಸರಿ ಬಿರ್ನೆ ಉಣ್ಕೊಂಡು ಎತ್ಕೊ ಬರ್ರಿ ನಾನು ಮುಂದೆ ಹೋಯ್ತಿರ್ತೀನಿ ಸರಿ ನಡಿ ನಿಧಾನಕ್ಕೆ ನಡಿ ಅಲ್ಲಿ ಇಲ್ಲಿ ದಬಾಕ ಮಟ್ಟಿಯ ಮಳೆ ಬಂದು ನೆಂದೈತೆ ಆಮೇಲೆ ಜಾರ್ಗಿ ಬಿದ್ದಿಯ ಸೊಂಟ ಉಳುಕ್ತದೆ ನಾನು ಕಂಡೀವ್ನಿ ನೀವು ಹುಷಾರಾಗಿ ಬರ್ರಿ ನಾನು ಗೆಳಕ್ ಬಂದ್ಬಿಡ್ತಾಳೆ ಯಾವಾಗ್ಲೂ ಸಪ್ಪ ಸಮಾಧಾನ ಮಾಡೋಷ್ಟರಲ್ಲಿ ಸುಸ್ತೇ ಆಗೋಯ್ತೈತೆ ನಮ್ಮಪ್ಪ ಹಿಂಗೆ ನಾವು ಓನ್ ಹತ್ರ ಎಣಗಾಡ್ತಿದ್ದು ನಾನಂತೂ ಕಾಣೆ ಹುಡ್ದಾಗಿಂದನೂ ನಾನು ಎಣಗಾಡ್ತಾ ಬಿದ್ದೀವ್ನಿ
ಆವಾಗ್ಲೂ ನೋಡು ಒಳ್ಳೆ ಲಬೋ 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 ಊರು ಕೇರಿಗೆಲ್ಲ ಗೊತ್ತಾಗಬೇಕು. ನಾವು ಗದ್ದೆಗೆ ಬೀಜಗಳಾಗ್ತಿದ್ವಿ ಪೈರ್ ಬರೋದಕ್ಕೆ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ. ನಮ್ಮ ಅಮ್ಮಗೆ ಟಮಟೆ ಕೊಡೋದೇ ಬೇಡ ಕೈಗೆ, ಆ ಪಾಟಿ ಕಿರ್ಚ್ ಮಾಡಕ್ತಾಳೆ. ಹೋಗಪ್ಪ. ಅಥವಾ ಅಥವಾ ಎಲ್ಲಿದ್ದೀರಾ? ಬಾರವ ಈಚೆ ನಿಂತೀವ್ನಿ. ಮೂಟೆ ಎತ್ಕೊಂಡು ಹೊಂಡುವ. ಹೋಗವಳೆ ಮುಂದಕ್ಕೆ, ನಾವು ಹೋಗುಮೆ. ಹೋಯ್ತಾ ಅಜ್ಜಿ ಮುಂದಕ್ಕೆ? ಹ್ಞೂ ಕಣವ, ಮಾಡ ಮಾಡ ಅಂತಿದ್ಲು. ಕಿವಿ ಒಂದೇ ಸಲ ಗುಯ್ ಗುಡ್ತೈತಿ ನೋಡೋತ್ತಗೆ. ಹೋಗೋತಗೆ ಮುಂದಕ್ಕೆ ಅಂದೆ. ಹೋಯ್ತಾವಳೆ. ಬಾ ನಾವು ಹೋಗುಮ. ಕುಡ್ಲು ಪುಡ್ಲು ಎಲ್ಲ ಎತ್ಕೊಂಡಿದ್ದೇನು? ಎತ್ಕೊಳ್ಬೇಕಾಯ್ತೈತಿ. ಎಲ್ಲನೂ ಮಡಿಕಬೇಕಿತ್ತು. ಅಯ್ಯೋ ಅಥವಾ ತಲೆ ಕೆಡ್ಸ್ಕೊಬಿಡಿ. ಜೀವ ನೆನ್ನೆ ಎಲ್ಲ ಹೋಗಿ ಇಟ್ಬಿಟ್ಟು ಬಂದವನೇ. ನೆಲನ ನೀಟಿಗೆ ಒಂದೇ ಸಮ ಮಾಡ್ಬೇಕಲ್ಲ, ಬೀಜಗಳೆಲ್ಲ ಹಾಕ್ಬೇಕಲ್ಲ. ಸಮ ಮಾಡಿಸೋದಂತೆ ನೆನ್ನೆ ಟ್ರಾಕ್ಟರ್ ತಗೋ ಕರ್ಕೋಗಿ ಇನ್ನೇನಿಲ್ಲ, ಬರೀ ಬೀಜಗಳು ಹಾಕ್ಬಿಟ್ಟು ಇನ್ನೇನು ಪೈರ್ ಬರೋವರೆಗೂ ನೀಟಾಗಿ ನೋಡ್ಕೋಬೇಕು ನೋಡ್ಬತ್ತ. ಹ್ಞೂ ಕಣವ. ಎರಡು ಇದು ಹಳೆ ಬಟ್ಟೆಗಳೆಲ್ಲ ತಕೊಂಬಿಟ್ಟು ಇರು. ಜೀವಂದು ಯಾವ್ದಾರು ಶರ್ಟು ಪ್ಯಾಂಟ್ ಇದ್ದಿದ್ರೆ ಅದಕ್ಕೆ ಹಾಕೋಬೋದಿತ್ತು. ಏನು ತಗದವ? ಹಳೆ ಪ್ಯಾಂಟ್ ಶರ್ಟು ಜೀವಂದು. ಮತ್ತೆ ಇನ್ನೇನು ಕೇಳ್ತಿದ್ದೀರಿ ಮಗ? ಸುಮ್ಕಿರು. ಇವು ನವಿಲು ಎಲ್ಲ ಬಂದು ಬಂದು ಕಾಳು ಮೇಳೆಲ್ಲ ತಿನ್ಕೊಬಿಡ್ತವೆ. ಮೊಳಕೆ ಬತ್ತಿರೋ ಟೈಮಲ್ಲೇ ಚೆನ್ನಾಗಿರ್ತವೆ ನೋಡು, ರುಚಿ ರುಚಿಯಾಗಿರ್ತವೆ. ಮಣ್ಣು ಹಾಕ್ದ್ಬಿಟ್ಟು ಬಾಳಕ್ಕಾಕತ್ವೆ. ಪಕ್ಷಿಗಳು ಅಷ್ಟೇನೆ, ಏನೂ ಇಲ್ಲ. ಬೀಜಗಳು ಸಿಕ್ತು ಅಂದರೆ ಚೆನ್ನಾಗೆ ಕೌಕೋ ಅಂತ ತಿನ್ಕೊಬಿಡ್ತವೆ. ಅದಕ್ಕೆ ಬೆದ್ರು ಬೊಂಬೆ ಮಾಡಿಟ್ರೆ ಸರಿ ಐತೈತಿ. ಅದು ನೋಡಿ ಆರೋಯ್ತವೆ. ಓ ಹಂಗೆ ಬೆದ್ರ ಬೊಂಬೆ ಮಾಡಿದ್ರೆ ಬರಕಿಲ್ಲ ಅಥವಾ? ಹ್ಞೂ ಕಣವ. ಜೀವ ಯಾವಾಗಲೂ ಗದ್ದೆ ತಗ ಕೂತ್ಕೊಳಕದ್ದ ಗಂಡು ಸುಮ್ಮನಿರು ಬೇಡ. ಅದಕ್ಕೆ ಅಂತ ಒಂದು 3 ಬೊಂಬೆ ಮಾಡ್ಬಿಟ್ಟು ಇಟ್ಟಿರ್ತೀನಿ ಆ ಕಡೆ ಅಂತ. ಕವರ್ ಅದ್ರ ಕವರ್ ಕಟ್ಟಮ್ಮ, ಗೊಂಬೆನೂ ಕೊಟ್ಟಮ್ಮ. ಇವಾಗ ಒಂಥರ ಲೋಟ ಬಡಿಯೋದೈತೆ, ತರ್ಸ್ಕೊಂಬ ಅಂತ ಹೇಳಿದ್ಮೆ ಅದು ತಾವೇ ಮಾಡೋಕ್ಕೂ ಆಗಲ್ತು. ಯಾರ್ಯಾರ ನೋಡ್ಕೊಂಡು ಮಾಡ್ಕೊಂಡು ಹಳ್ಳಿಲಿ ಯಾರು ಮಾಡೋರಿದ್ರೆ ಲೋಟು ಚಂಬ ಅದನ್ನ ತಗೊಂಡು ಟಣ 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 ಅಂತ ಹೊಡಿತಾ ಇರ್ತದೆ. ಗಾಳಿ ಬರ್ತಾ ಬಂದರೆ ಮಾಡ್ಮಂತೀಯ ನೋಡ್ಕೊಂಡು ಇರು. ಇವಳು ಸಾವಿತ್ರಕ್ಕ ಅವ್ರ ಗದ್ದೆಲಿ ಮಾಡಿಟ್ಟವಳೆ. ಎಲ್ಲಿ ತರ್ಸ್ಕೊಂಡೆ? ಇಲ್ಲ ನೀನೇ ಮಾಡ್ದ ಅಂತ ಏನು ಎತ್ತಂತ ಕೇಳ್ಕೊಂಡು ಮಾಡ್ಮ ಹೇಳು. ಸರಿ ಅಥವಾ ನನ್ನ ತಲೆಯಲ್ಲಿ ಏನು ಇವತ್ತ ಬರ್ತದೋ ಅದು ಸೇರಿಸ್ಕೊಂಡು ಮಾಡ್ಮ. ಒಳ್ಳೇದು, ನೀವು ಹೇಳಿದ್ದು ಸರಿ ಹೋಯ್ತು. ಸರಿ ಬನ್ನಿ ಅತ್ತಮ್ಮ. ಇನ್ನು ಇವಜ್ಜಿ ಅಲ್ಲಿಗೆ ಹೋದ್ಮೇಲೆ ಇನ್ನೂ ಬಂದಿಲ್ಲೋ ಅಂತ ಬಡ್ಕತ್ತದೆ. ನಡಿವ ಬಾ ಹೋಗ್ಮ. ಓಹೋ ಗೌಡ್ತಿನುವೆ ಆ ಬಜಾರಿನುವೆ ಮುಂದೆಗಡೆ ನಿಂತ್ಕೊಂಡು ಮಾತಾಡ್ತವ್ರೆ ಏನು? ಅಯ್ಯೋ ಮಾತಾಡ್ಕೊಂಡ್ರು ಮಾತಾಡ್ಕೊಳ್ಳಿ ಬಿಡು. ನಮ್ಗೇನಾಗಬೇಕು? ನಾವು ಗದ್ದೆ ತಗೊಂಡಿದ್ದೀವಿ, ಚೆನ್ನಾಗಿರ್ತೀವಿ. ಏನು ಇವ್ಳು ಗೌಡ್ತಿ ಆಗೋದ್ರೆ ನಾವೇ ಅಲ್ಲಿ ಬಿದ್ದು ಮಾತಾಡ್ಸ್ಬೇಕೇನು? ಹೋಗು, ಹೊಟ್ಟೆ ಉರ್ಸ್ಬೇಕು. ಉರ್ಸ್ತೀನಿ ನೋಡ್ಕೊ. ಇವಾಗ ಏನು ಮಾಡಿದ್ದೇನು ತಿಂಡಿಗೆ? ಅಯ್ಯೋ ನನ್ನ ಸೊಸೆ ಅವಳೆಲ್ಲ ನೋಡು, ಅದು ಯಾವುದೋ ಉಪ್ಪಿಟ್ಟು ಅಂದ್ಕೊಂಡು ಹೋಗಿ ಬಂದು ಮೂಗಿ ಹಿಡ್ಕೊಂಡು ಅಂದಂಗೆ ಉಪ್ಪಿಟ್ಟು ದೋಸೆ ಉಪ್ಪಿಟ್ಟು ಅಂತ ಮಾಡಿ 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 ಅಂತ ಸಾಯಿಸ್ಬಿಡ್ತಾಳೆ ಕಣವ. ಅದಂತೂ ನನ್ನ ನೀರು ಕುಡಿಸಿ ನಾನೇ ಮೇಲೆ ಕೊಂಡೋಗ್ಬೇಕು. ಆ ಥರ ಮಾಡ್ಬಿಡ್ತದೆ ನೋಡು. ಮತ್ತೆ ನಾನೇನು ಮಾಡಿಲ್ಲ, ರಾತ್ರಿ ಇಟ್ಟು ಮಿಕ್ಕಿತ್ತು ನೋಡು. ಮತ್ತೆ ಅದಕ್ಕೆ ಮಜ್ಜಿಗೆ ಮೊಸರು ಎಲ್ಲ ಹಾಕ್ಬಿಟ್ಟು ನೀಟಾಗೆ ಗಂಜಿ ಥರ ಕೈ ಅಂತ ಈರುಳ್ಳಿ ಒಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟಿಗೆ ಗೊಟ ಅಂತ ಕುಡ್ದೆ ನೋಡು. ಹೊಟ್ಟೆ ಎಲ್ಲ ಚೆನ್ನಾಗಿ ತುಂಬ್ಕೊತು. ಅದ್ರ ಮುಂದೆ ಯಾವ ಉಪ್ಪಿಟ್ಟು, ಅದಕ್ಕೆ ಒಗ್ಗರಣೆ ಹಾಕು, ರವೆ ಉರಿ ಮಾಡು. ಅಯ್ಯೋ ಹೋಗು, 108 ತಲೆನೋವು. ಇಟ್ಟು ರಾತ್ರಿನ ಜಾಸ್ತಿ ಒಂದು ಮುದ್ದೆ ಊದ್ಬಿಟ್ಟಿದೆ. ಅದನ್ನೇ ಮಾಡ್ಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ಕುಡ್ದೆ. ಇನ್ನೇನು ಮತ್ತೆ? ಅದು ಯಾಕೋ ಗೊತ್ತಿಲ್ಲ ಕಡಿಮೆ. ಯಾಕ ಬೆಳಗ್ಗೆನೆ ಹೊಟ್ಟೆ ಸಾನೆ ಹಸಿಯೋಕೆ ಸ್ಟಾರ್ಟ್ ಆಗೋಯ್ತದೆ. ಅದಕ್ಕೆ ನೋಡು ರಾತ್ರಿನೂ ಒಂದು ಮುದ್ದೆನ ಇಟ್ಟಿರ್ತೀನಿ. ಇಲ್ಲಾಂದರೆ ಅನ್ನ ಮಿಕ್ಕಿದ್ರೆ ಅದನ್ನೇ ಎದ್ದು ಚಿತ್ರಾನ್ನ ಪಾತ್ರನ ಮಾಡ್ಕೊಬಿಡ್ತೀನಿ. ಇಲ್ಲ ಅಂದರೆ ಗಂಜಿಯನ್ನು ಮಾಡ್ಕೊಬಿಡ್ತೀನಿ ನೋಡು. ಸುಮ್ಮನೆ ಬೆಳಗ್ಗೆ ಎದ್ದು ಮಾಡೋಕ್ಕೂ ಆಗೋಕ್ಕಿಲ್ಲ. ಅದು ಯಾಕೆ ತಗೋ? ಅಯ್ಯೋ ಒಳ್ಳೇದು ತಕವ. ಯಾಕೆ ಬೇಕು? ಹೊಟ್ಟೆ ಗುಡ್ರ ಅಂತಿರ್ತದೆ. ಮಾಡ್ಕೊಡೋರು ಗತಿ ಇಲ್ದೇನೆ ಅವ್ರು ಮಾಡಿದ್ನ ನಾವು ತಿನ್ಬೇಕು ನೋಡು. ನಮ್ಮ ಕಾಲದಲ್ಲಿ ಹಂಗಿತ್ತ? ನಮ್ಮ ಅತ್ತೆವ ಹೊಯ್ ಅದು ಮಾಡು, ಹೊಯ್ ಇದು ಮಾಡು, ಇದನ್ನು ಬರೋದಕ್ಕೆ ಇದೆಲ್ಲ ರೆಡಿಯಾಗಿರ್ಬೇಕು ಅಂತ ಬದ್ರಿಸಿ ಮಾಡಿಟ್ಟಿರೋರು ಈ ನಮ್ಮ ಸೊಸೆದಿರಲ್ಲ. ಬಿಡು ಯಾವ ಕುಲೈಕಿಲ್ಲ. ಏನಮ್ಮಿ ತಿಂಡಿ ತಿಂದ? ಅದೆಲ್ಲಿದ್ದಳು ಕಣಮಿ ಈಗ ಅವ್ರಿಗೆ. ಅಲ್ಲ ಒಂದು 5 ಎಕರೆ ತಗೊಬಿಟ್ಟಿದ್ದೀನಿ ಅಂದ್ಬಿಟ್ಟು ಬಲಿ ಆಡ್ತಾವಳೆ. ಡಿಸ್ಕೋ ಡ್ಯಾನ್ಸ. ಏನು ಅವಳ ಕರೆದಿದ್ದೀವಾಗ? ಅದೇನಂತ ಕೇಳು. ಇಲ್ಲ ಅಂದ್ರೆ ಇಲ್ಲೇ ಬಾಯಿ ತಕೊಂಡು ನಿಂತಿರ್ತಾಳೆ. ಮೊದಲು ನನ್ನ ಏನಕ್ಕ ಬಾರಕ್ಕ ಹೋಗಕ್ಕ ಅನ್ಕೊಂಡು ಚೆನ್ನಾಗಿ ಮಾತಾಡ್ತಿದ್ಲು. ಅದು ಯಾರ ಹತ್ರನೇ ಏನು ಆಸ್ತಿನೇ ತಗೊಂಡವಳಂತೆ. ನಮ್ಮ ಅಕ್ಕಯ್ಯ ಹೇಳಿದ್ದು, ನಂಗೇನು ಗೊತ್ತಿತ್ತೆ. ತಗೊಂಡವಳಂತೆ. ಅವ್ರ ಮನೆಗೆ ಬಂದಿರೋ ಹುಡುಗಿನೂ ಸಿ ಸಾವುಕಾರಂತೆ. ಇಲ್ಲ ಅವರ ದುಡ್ಡು ಕೊಟ್ಟಿದ್ರೋ ಏನು ಕತೆ ನಮ್ಗೆ ಗೊತ್ತಿಲ್ಲ. ಮಾತ್ರ ತಗೊಂಡಿರೋದಕ್ಕೆ ಮೆರಿತಾವಳೆ. ಅಬ್ಬಬ್ಬಬ್ಬಬ್ಬಾ ಬರ್ತದೆ ಬಾಯಿಗೆ ಮಾತ್ರ. ಕಣಕ್ಕ ಆಯಿತು. ರಾತ್ರಿದ ಹಿಟ್ಟಿತ್ತು, ಅದನ್ನೇ ಗಂಜಿ ಮಾಡ್ಕೊಂಡು ಕುಡ್ದು ಹೇಳು. ನಿಂದಾಯ್ತೇನು? ಯಾವ ಕುಡ್ದು ಹೊಂಟಂಗಿತ್ತು? ಅಯ್ಯೋ ಕುತ್ಕೊಂಡ್ರಾಯ್ತದೇನು? ಏನು ಎತ್ತ ಅಂತ ಎಲ್ಲ ಹೊಲಕ್ಕೆ ಹೋಗಿ ಗದ್ದೆ ಹತ್ರ ಹೋಗಿ ನೋಡ್ಕೋಬೇಕು ಕಣವ. ಮೊದ್ಲಿನ ಥರ ಇರೋಕ್ಕಾಗಕ್ಕಿಲ್ಲ. ನಾವು ಬಿಜಿ. ತಿಂಡಿನ ಪಲಾವ್ ಮಾಡಿದ್ಲು. ನಮ್ಮನೆ ಬಂದಿತ್ತಲ್ಲ ಹುಡುಗಿ ಸೊಸೆಯಾಗಿ, ಅದು ನೋಡು ರುಚಿಯಾಗಿ ಮಾಡಿಕೊಟ್ಟಿತ್ತು. ಗಡಕ್ ತಕ್ಕ ತಿಂದೆ ನೋಡು. ಮತ್ತೆ ಇವಾಗ ಅದಕ್ಕೆ ಗದ್ದೆ ಕಡೆಗೆ ಹೋಯ್ತಾ ಇದೀವಿ. ಗದ್ದೆಗೆ ಬೀಜಗಳು ಹಾಕ್ಬೇಕಲ್ಲ. ಮಳೆ ಎಲ್ಲ ಚೆನ್ನಾಗಿ ಬಂದಿತ್ತು ನೋಡು. ಒಂದು ನೆಲ ಎಲ್ಲ ನೀಟಾಗಿ ಸಮ ಮಾಡಿಕ್ಕವ ನನ್ನ ಮೊಮ್ಮಗ. ಇವಾಗ ಹೋಗಿ ಬೀಜ ಹಾಕಿದ್ರೆ ಮುಗೀತು ನೋಡು. ಸೀಮೆಗಿಲ್ದಿರ 5 ಎಕರೆ ತಗೊಂಡ್ಬಿಟ್ಟು ಆಡ್ತಾಳೆ. ಈ ಊರಲ್ಲಿ ನಮ್ಮ ತೋಟ ಗದ್ದೆ ಥರ ನೀರು ಸಿಕ್ಕಷ್ಟು ಇನ್ಯಾವ ಗದ್ದೆ ತೋಟದಲ್ಲೂ ನೀರು ಸಿಗಕ್ಕಿಲ್ಲ. ಈ ಹುಚ್ಚು ಅದು ಗೊತ್ತಿಲ್ಲ. ಆಡ್ತಾವಳೆ ಆಡಿ ಅದೆಲ್ಲಿವರೆಗೂ ಕುಣಿತಾಳೆ. ಕುಣಿಲಿ, ನಾನು ನೋಡ್ತೀನಿ. ಹೌದೇನು ಬುಡಾಕ? ನೀನು ಒಂಥರ ಲೆವೆಲು ಅಂತಾರಲ್ಲ, ಆ ಲೆವೆಲ್ಗೆ ಬಂದ್ಬಿಟ್ಟೆ ನೀನುವೆ.
ಮುಂದುವರಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.